ಇಲ್ಲಿ ನಾನು ಅದು ಹೇಳಕ್ ಹೋಗಲ್ಲ. KH ಮುನಿಯಪ್ಪನವರು ನಾವೆಲ್ಲ ಚೆನ್ನಾಗಿದ್ದೀವಿ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಗ್ಯಾಪ್ ಮಾಡ್ಕೊಂಡಿದ್ದಿಲ್ಲ. ನನಗೆ ಒಂದು ಬೇಜಾರು ಏನಂದ್ರೆ 7 ಸಾರಿ MP ಆಗಿದ್ದರು. ನಾನಿವತ್ತು ಮಾಲೂರಲ್ಲಿ MLA ಆಗಬೇಕು ಅಂತ ಸಂದರ್ಭದಲ್ಲಿ ನನ್ನ ಕಾಂಗ್ರೆಸ್ ಸೇರಿಸ್ಕೊಂಡು ನೀನೇ ಅಭ್ಯರ್ಥಿ ಅಂತೇಳಿ 2 ವರ್ಷ ಮೊದಲೇ ನನ್ನನ್ನು ಫೀಲ್ಡಿಗೆ ಬಿಟ್ಟವರು. ಕಾಂಗ್ರೆಸ್ಸಲ್ಲಿ ಯಾರೂ ಇಲ್ಲ ಅಲ್ಲಿ. ಅವಾಗ ನನ್ನನ್ನು ಕರ್ಕೊಂಡು ಸೇರಿಸ್ಕೊಂಡು ಪಕ್ಷ ಕಟ್ಟುವಂತ ಬಿಟ್ಟಂಥವ್ರು. ಮೊನ್ನೆ ಇರ್ಬೋದು ಕಾರಣ ಬೇರೆ ಬೇರೆ. ರಾಜಕಾರಣದಲ್ಲಿ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಬದಲಾವಣೆ ಆಗ್ತಾ ಇರ್ತದೆ. ಈ ಅವಕಾಶ KH ಮುನಿಯಪ್ಪನವ್ರ ಮುಖಾಂತರ ಕೋಲಾರ ಜಿಲ್ಲೆಯಲ್ಲಿ ಮಂತ್ರಿ ಆಗಿದ್ದರೆ ಒಳ್ಳೆ ಮೆಸೇಜ್ ಹೋಗ್ತಾ ಇತ್ತು ಅಂತ ನನ್ನ ವೈಯಕ್ತಿಕವಾಗಿ ನನ್ನ ಅನಿಸಿಕೆ. ಅದು ಆಯ್ತು. ಅದು ಹೇಳಿದ್ರೆ ರಾಜಕಾರಣ ಯಾವಾಗ ಬೇಕಾದ್ರೂ ಏನು ಬೇಕಾದ್ರೂ ಬದಲಾವಣೆ ಆಗ್ಬೋದು. ಇಲ್ಲ ಇಲ್ಲ ಹಂಗಲ್ಲ, ಅವರೇ ನಮ್ಮನ್ನೆಲ್ಲ ಉಳಿಸ್ಕೋಬೇಕಾಗಿತ್ತು. ನೋಡಿ, ಟೈಮ್ ಚೆನ್ನಾಗಿರೋವರೆಗೂ ಯಾರು ಏನು ಬೇಕೋ ಮಾಡ್ಬೋದು, ಏನು ಬೇಕಾದ್ರೂ ಆಗ್ತದೆ. ಇತಿಹಾಸ ಇದೆ, ಎಂಥವ್ರು ಮಹಾನ್ ಭಾವರು ನಡೆಯೋ ದಿನ ರಾಜಕಾರಣನೇ ಹಂಗೆ ನೋಡ್ಬೇಕು. ನಡೆಯೋ ದಿನ ಏನು ಬೇಕೋ ಮಾಡ್ಬೋದು. ಆಮೇಲೆ ಎಂಥವ್ರು ಏನೇನೋ ಆಗ್ಬಿಟ್ಟವ್ರೆ. ಹಂಗೆ ಎಲ್ಲಾರ್ದು ನಂದು ಅಷ್ಟೇ, ಎಲ್ಲಾರ್ದು ಅಷ್ಟೇ. GR ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಇಂದೇ ಕರೆ ಮಾಡಿ. ಅಲ್ಲ, ಈಗ ರಮೇಶ್ ಕುಮಾರ್ ಅನ್ನೋರು ಅವರು ಪಾಪ ಅವ್ರು ಸೋತ್ ಬಿಟ್ಟಿದ್ದಾರೆ. ಅವ್ರೀಗ ಯಾವುದಕ್ಕೂ ಕೂಡ ತಲೆ ಆಗ್ತಾ ಇಲ್ಲ. ಅವ್ರ ಪಾಡಕ್ಕೆ ಅವ್ರು ಇದ್ದಾರೆ. ಅವ್ರ ಹೆಸರು ನಾವು ತರೋದು ಬೇಡ. KH ಮುನಿಯಪ್ಪ ಅವರು ಮನಸ್ಸು ಮಾಡಿದ್ರೆ ಒಬ್ಬನ ಮಾಡ್ಬೋದು, ಇಲ್ಲ ಮಾಡದೇ ಇರ್ಬೋದು. ಇವತ್ತು ಅವರೊಂದು ನಮ್ಮ AICCಲಿ ಒಳ್ಳೆ ನಾಯಕರಾಗಿದ್ದಾರೆ. ಅವರು 7 ಸಾರಿ ಇಲ್ಲಿ MP ಆಗಿ ಕೆಲಸ ಮಾಡಿದಂಥವ್ರು. ಮುಂದಿನ ದಿನಗಳಲ್ಲೂ ಕೂಡ ಕೋಲಾರ ಮೇಲೆ ತುಂಬ ಆಸೆ ಇಟ್ಕೊಂಡು ಅವರೇ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಇಂಥ ಸಂದರ್ಭದಲ್ಲಿ ಯಾರನ್ನಾದ್ರೂ ಒಬ್ಬನ ಮಂತ್ರಿ ಮಾಡಿಸ್ಬಿಟ್ಟಿದ್ದಾರೆ ಅವ್ರ ನೇತೃತ್ವದಲ್ಲಿ. ಅವರೇ ಜವಾಬ್ದಾರಿ ತಗೊಂಡು ನಾನು ಏಳು ಬಾರಿ ಇಲ್ಲಿ ಸಂಸದನಾಗಿ ಕೆಲಸ ಮಾಡಿದ್ದೀನಿ. ಮೊನ್ನೆ ಕಾರಣಗಳು ಏನೇನೋ ಆಗಿರ್ಬೋದು, ಯಾರ್ಯಾರು ಏನೇನೋ ಮಾಡಿದ್ರು ಏನೇನೋ ಆಗಿರ್ಬೋದು. ಇಲ್ಲರೇ ಕೋಲಾರ ಜಿಲ್ಲೆಗೆ ಮಂತ್ರಿ ಮಾಡಬೇಕು ಅಂತ ಪಟ್ಟಿಡ್ದು ನಾನು ಮಾಡಿಸಿದ್ದೀನಿ ಅಂತೇಳಿ ಮಾಡಿಸ್ಬಿಟ್ಟಿದ್ದು ತುಂಬ ಚೆನ್ನಾಗಿತ್ತು. ಮನಸ್ಸು ಮಾಡಿದರೆ ಅವರು ಕೋಲಾರ ಜಿಲ್ಲೆ ಮಂತ್ರಿ ಕೊಡ್ಬೋದಾಗಿತ್ತು. ಅದೇ ಮಹಾ ದೊಡ್ಡದೇನಲ್ಲ. KH ಮುನಿಯಪ್ಪ ಅವರು ಇವತ್ತು AICCಲಿ ತುಂಬ ಎತ್ತರಕ್ಕಿದ್ದಾರೆ. ಮಾಡ್ಬೋದಾಗಿತ್ತೇನೋ ಅಂತ ಅನಿಸ್ತದೆ ನನಗೆ. ಯಾರು ನೋಡಿಪ್ಪ, ಈಗ KH ಮುನಿಯಪ್ಪ ಅವರು ನಮ್ಮನ್ನೆಲ್ಲ ಒಟ್ಟಿಗೆ ತಗೊಂಡು ಹೋಗಂತ ಏನೋ ಆಯ್ತು ಹೋಯ್ತು ಅಂತ ಹೇಳ್ಬಿಟ್ಟು ಮಂತ್ರಿ ಮಂಡಲದಲ್ಲಿ ಕೋಲಾರ ಜಿಲ್ಲೆ ನನ್ನ ಜಿಲ್ಲೆಗೆ ಅನ್ಯಾಯ ಆಗಬಾರ್ದು, ನಾನಿಲ್ಲಿ ಮಂತ್ರಿ ಆಗಿದ್ದೀನಿ, ಇನ್ನು ಉಳಿದಿರೋದು 3 ಜನ ಅವರೇ, ನನ್ನ ಮಗಳು ಬಿಡ್ರಿ, ನಾನು ಮಂತ್ರಿ ಆದೇನೋ, ಮಗಳೊಂದು ಕಡೆ ಇರಲಿ, ಈ 3 ಜನದಲ್ಲಿ ಯಾರನ್ನಾದ್ರೂ ಒಬ್ಬ ಬರ್ರೆ ಇಲ್ಲಿ ಅಂದಿದ್ರೆ ನಾವೆಲ್ಲ ಹೋಗುವೆ. AICC ಕರ್ಕೊಂಡು ನೋಡ್ರಿ, ನನ್ನ ಜಿಲ್ಲೆ 7 ಸಾರಿ MP ಮಾಡಿದಂಥ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಈ 3 ಜನದಲ್ಲಿ ಒಬ್ಬ ಮಿನಿಸ್ಟರ್ ಮಾಡಿ ಅಂತ ಹೇಳಿದ್ರೆ ಇವತ್ತು ಜೈ KH ಮುನಿಯಪ್ಪ. ರಾಜಕಾರಣದಲ್ಲಿ ಯಾವ ಸಂದರ್ಭದಲ್ಲಿ ಏನೇನು ಬೇಕೋ ಬದಲಾವಣೆಗಳಾಗ್ತಾ ಇರ್ತದೆ. ಅಷ್ಟು ಕೆಪಾಸಿಟಿ ಇದೆ ಅವ್ರಿಗೆ, ನಾವೆಲ್ಲ ಅಷ್ಟು ಕೆಪಾಸಿಟಿ ಇಲ್ಲ. ಏನ್ ಮಾಡ್ತೀರಿ ಅದನ್ನೆಲ್ಲ ಹೇಳೋದು ಬೇಡ. ನಾಳೆ ಸಭೆ ಇದೆ, ಸಭೆ ನಾವು ತೀರ್ಮಾನ ಮಾಡ್ತೀವಿ. ಕಾಂಗ್ರೆಸ್ ಪಾರ್ಟಿನಲ್ಲಿ ಸಾಮಾಜಿಕ ನ್ಯಾಯ ಇದೆ ಅನ್ನೋದು ಒಂದು ಇತಿಹಾಸ ಇದೆ. ಇತಿಹಾಸ ಇರುವಂಥ ಪಾರ್ಟಿ. ಆ ಸಾಮಾಜಿಕ ನ್ಯಾಯ ಇವತ್ತು ಕೋಲಾರ ಜಿಲ್ಲೆಗೆ ಅನ್ಯಾಯ ಆಗಿದೆ ಅನ್ನೋದು ನಮ್ಮ ವಿರೋಧ.